ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅವಳು ಅವನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಳು. ಆದರೆ ಒಂದು ದಿನ ಅವನು ಮಾಡಿದ ಕೆಲಸ ಅವಳ ಜೀವನವನ್ನೇ ಒಡೆದು ಹಾಕಿತ್ತು. ಅವಳ ಹೆಸರು ದೀಪ್ತಿ. ಒಬ್ಬಳು ಪ್ರೀತಿಯ ಹೆಂಡತಿ. ಅವನ ಹೆಸರು ಅಕ್ಷಯ್. ಅವಳಿಗೆ ಪ್ರಪಂಚ ಅವನೇ. ಮದುವೆಯ ನಂತರ ಅವರ ಜೀವನ ತುಂಬಾ ಸುಂದರವಾಗಿತ್ತು. ಅಕ್ಷಯ್ ತುಂಬಾ ಕೇರಿಂಗ್, ಲವ್ವಿಂಗ್ ಹಸ್ಬೆಂಡ್ ಆಗಿದ್ದ. ಪ್ರತಿದಿನ ಸರ್ಪ್ರೈಸ್ ಕೊಡೋದು. ದೀಪ್ತಿ ತುಂಬಾ ಹ್ಯಾಪಿ ಆಗಿದ್ದಳು. ಆದರೆ ನಿಧಾನವಾಗಿ ಅವನ ಬಿಹೇವಿಯರ್ ಚೇಂಜ್ ಆಗ್ತಾ ಬಂತು. ಫೋನ್ ಯೂಸ್ ಮಾಡೋದು ಜಾಸ್ತಿ ಆಯಿತು. ಲೇಟ್ ನೈಟ್ ಕಾಲ್ಸ್, ಮನೆಗೆ ಲೇಟಾಗಿ ಬರೋದು. ದೀಪ್ತಿಗೆ ಡೌಟ್ ಶುರುವಾಯಿತು. ಆದರೆ ಅವಳು ಅದನ್ನೆಲ್ಲ ಇಗ್ನೋರ್ ಮಾಡ್ತಾಳೆ. ನಾನು ಓವರ್ ಥಿಂಕ್ ಮಾಡ್ತಾ ಇದ್ದೀನಾ ಅಂತ ಯೋಚನೆ ಮಾಡ್ತಾಳೆ. ಒಂದು ದಿನ ಅವಳು ಅವನ ಫೋನನ್ನು ಆಕ್ಸಿಡೆಂಟಲ್ ಆಗಿ ನೋಡ್ತಾಳೆ. ಒಂದು ಮೆಸೇಜ್, ಮಿಸ್ ಯು. ಅವಳ ಹೃದಯ ಒಡೆದು ಹೋಯಿತು. ಅವಳು ಕೇಳಿದಳು, ಇದು ಏನು? ಅಕ್ಷಯ್ ಮೊದಲ ಸಲ ಸತ್ಯವನ್ನು ಮರೆಮಾಚಲು ನೋಡಿದ. ಜಸ್ಟ್ ಫ್ರೆಂಡ್ ಅಷ್ಟೇ, ಆದರೆ ಸತ್ಯ ಮರೆಮಾಚಲು ಆಗಲಿಲ್ಲ. ಒಂದು ದಿನ ಅವಳು ಅವನನ್ನು ಫಾಲೋ ಮಾಡ್ತಾಳೆ. ಅವನು ಇನ್ನೊಂದು ಹುಡುಗಿ ಜೊತೆ ಮೀಟ್ ಆಗ್ತಾನೆ. ಅದನ್ನು ನೋಡಿ ಅವಳ ಜಗತ್ತು ಕುಸಿದು ಬಿತ್ತು. ಅವಳು ಅಲ್ಲಿ ನಿಂತು ಅಳ್ತಾಳೆ, ಆದರೆ ಅವನ ಬಳಿ ಹೋಗಲಿಲ್ಲ. ಆ ರಾತ್ರಿ ಅವಳು ಸೈಲೆಂಟ್ ಆಗಿದ್ಲು. ಅವನು ಮನೆಗೆ ಬಂದರೂ ಅವಳು ಮಾತಾಡಲಿಲ್ಲ. ಮುಂದಿನ ದಿನ ಅವಳು ನಿಧಾನವಾಗಿ ಕೇಳಿದಳು, ನಿಜ ಹೇಳು. ಅಷ್ಟರಲ್ಲಿ ಅವನು ಒಪ್ಪಿಕೊಂಡ. ಆ ಕ್ಷಣ ಅವಳ ನಂಬಿಕೆ ಸಂಪೂರ್ಣವಾಗಿ ಒಡೆದು ಹೋಯಿತು. ಅವಳು ಕೇಳಿದಳು, ನಾನು ಯಾವ ತಪ್ಪು ಮಾಡಿದೆ? ಅವನು ಉತ್ತರ ಕೊಡಲಿಲ್ಲ. ಅವಳು ಅರ್ಥ ಮಾಡಿಕೊಂಡಳು, ಇದು ಅವಳ ತಪ್ಪಲ್ಲ. ಆದರೆ ನಿರ್ಧಾರ ಮಾಡೋದು ಕಷ್ಟ. ಜೊತೆಯಲ್ಲಿ ಇರಬೇಕಾ ಅಥವಾ ಸಂಬಂಧ ಮುರಿದುಕೊಳ್ಬೇಕಾ? ಅವಳು ತನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಆಯ್ಕೆ ಮಾಡಿದಳು. ಅವಳು ಅವನಿಂದ ದೂರ ಆದಳು. ಆರಂಭದಲ್ಲಿ ತುಂಬ ಕಷ್ಟ ಆಯಿತು. ಅಳೋದು, ಒಂಟಿತನ. ಆದರೆ ನಿಧಾನವಾಗಿ ಅವಳು ತನ್ನ ಲೈಫನ್ನು ರೀಬಿಲ್ಡ್ ಮಾಡ್ತಾಳೆ. ಜಾಬ್, ಸೆಲ್ಫ್ ಕೇರ್, ಫ್ಯಾಮಿಲಿ ಸಪೋರ್ಟ್. ಒಂದು ದಿನ ಅವಳು ಕನ್ನಡಿ ಮುಂದೆ ನಿಂತು ಹೇಳ್ತಾಳೆ, ನಾನು ಸ್ಟ್ರಾಂಗ್. ಅವನಿಲ್ಲದೆಯೂ ನಾನು ಬದುಕಬಲ್ಲೆ. ಕೊನೆಯ ಸಾಲು, ದ್ರೋಹ ಮಾಡಿದವನಿಗಾಗಿ ಅಳೋದು ಬೇಡ. ನಿಮ್ಮನ್ನು ಕಳೆದುಕೊಳ್ಳೋದು ದೊಡ್ಡ ತಪ್ಪು. ದ್ರೋಹ ಮಾಡಿದರೆ ಕ್ಷಮಿಸಬೇಕಾ? ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇಂತಹ ರಿಯಲ್ ಸ್ಟೋರಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.